ಶ್ರಮಾದಿನಗಳ ಧ್ಯಾನವನ್ನು ವೀಕ್ಷಿಸುವ ಪ್ರಿಯ ದೇವಜನರೇ, ಈ ಪಾವನ ದಿನಗಳನ್ನು ನಡೆಸಿದ ದೇವರ ಪ್ರೀತಿಯನ್ನು ನೆನೆಸುತ್ತಾ ಇವತ್ತಿನ ಪ್ರಸ್ತಾಪ ಪರಿಹಾಸ್ಯವೂ ಕೊರಡೆ ಪೆಟ್ಟು ಈ ವಿಷಯದ ಬಗ್ಗೆ ಸ್ವಲ್ಪ ಸಮಯ ಧ್ಯಾನಿಸೋಣ. ಇವತ್ತಿನ ಧ್ಯಾನಕ್ಕೆ ದೇವರ ವಾಕ್ಯ ಯೆಹೋವನ ಶುಭ ಸಂದೇಶ 19ನೇ ಅಧ್ಯಾಯ ವಚನ 1-13. ಆಮೇಲೆ ಪಿಲಾತನು ಯೇಸು ಸ್ವಾಮಿಯನ್ನು ಅಲ್ಲಿಂದ ಕರೆದೊಯ್ದು ಕೊರಡೆಯಿಂದ ಹೊಡೆಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಗೆ ಮುಡಿಸಿ ಕೆನ್ನೆರಳೆ ಬಣ್ಣದ ಅಂಗಿಯನ್ನು ಅವರಿಗೆ ಉಡಿಸಿ ಹತ್ತಿರ ಬಂದು, ಯಹೂದ್ಯರ ಅರಸನೇ, ನಿನಗೆ ಶುಭವಾಗಲಿ ಎಂದು ಜರೆಯುತ್ತಾ ಅವರ ಕೆನ್ನಿಗೆ ಹೊಡೆಯತೊಡಗಿದರು. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನೂ ಕೆನ್ನೆರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಇಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರೂ ಕಾವಾಲುಗಳು ಯೇಸುವನ್ನು ಕಂಡೊಡನೆ ಇವನನ್ನು ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿ. ನನಗಾದರೋ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯೆಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಇದನ್ನು ಕೇಳಿದ್ದೇ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯ ಒಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ನಿಮಗೆ ಮೇಲಿನಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಯೆಹೂದ್ಯರಾದರೋ, ಇವನನ್ನು ಬಿಡುಗಡೆ ಮಾಡಿದರೆ ನೀವು ರೋಮ್ ಚಕ್ರವರ್ತಿಯ ಮಿತ್ರರಲ್ಲ. ತಾನೇ ಅರಸನೆಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಗೆ ಶತ್ರು ಎಂದು ಕೂಗಿಕೊಂಡರು. ಅವರ ಆ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಕ್ಕೆ ಕರೆಯಿಸಿದನು. ಹಾಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬಥಾ ಎಂದು ಹೆಸರು. ಒಂದು ಕ್ಷಣ ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ನಿಮ್ಮ ಏಕೈಕ ಪ್ರಿಯ ಪುತ್ರ ಯೇಸುವಿನ ಯಾತನಾಮಯ ಶಿಲುಬೆ ಹಾದಿಯನ್ನು, ತ್ಯಾಗಮಯ ಶಿಲುಬೆಯ ಮರಣವನ್ನು ಧ್ಯಾನಿಸುತ್ತಾ ಈ ಪಾವನ ದಿನಗಳ ಕೊನೆಯ ಕ್ಷಣಗಳಲ್ಲಿ ನಾವಿರುವಾಗ, ಪ್ರಭು, ನೀವು ಈ ದೇವರ ವಾಕ್ಯದ ಮೂಲಕ ನಮ್ಮೊಡನೆ ಮಾತನಾಡಿ, ಇದರಿಂದ ನಮ್ಮ ಜೀವನವು ಇನ್ನೂ ಪಾವನವಾಗಲಿ. ಸಮೃದ್ಧಿಯಾಗಿ ಫಲ ಕೊಡುವ ಕವಲು ಬಳ್ಳಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿರೆಂದು ಬೇಡುತ್ತೇವೆ. ನಿಮ್ಮ ಪುತ್ರ ಯೇಸುವಿನ ಉನ್ನತ ನಾಮದಲ್ಲಿ ಆಮೇನ್. ಮತ್ತಾಯರ ಶುಭ ಸಂದೇಶ 27ನೇ ಅಧ್ಯಾಯ ವಚನ 27ರಿಂದ ಸೈನಿಕರ ಕುಚೋದ್ಯವನ್ನು ಓದುತ್ತೇವೆ. ಅಂತೆ ಮಾರ್ಕರ ಶುಭ ಸಂದೇಶ 15ನೇ ಅಧ್ಯಾಯ ವಚನ 16ರಿಂದ ಸೈನಿಕರ ವಿಪರ್ಯಾಸಕ್ಕೆ ಗುರಿಯಾದ ಯೇಸುವನ್ನು ಕಾಣುತ್ತೇವೆ. ದೇವರ ವಾಕ್ಯ ಇಂತೆನ್ನುತ್ತದೆ: ಅನಂತರ ಸೈನಿಕರು ಯೇಸು ಸ್ವಾಮಿಯನ್ನು ರಾಜಭವನದ ಅಂಗಣದೊಳಕ್ಕೆ ಕೊಂಡೊಯ್ದು ತಮ್ಮ ಪಡೆಯೆಲ್ಲವನ್ನೂ ಒಟ್ಟಿಗೆ ಕರೆದರು. ಯೇಸುವಿಗೆ ನಸುಗೆಂಪು ಮೇಲಂಗಿಯನ್ನು ಹೊದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ತರುವಾಯ
ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ನಾಟಕೀಯವಾಗಿ ವಂದಿಸಿದರು. ಕೋಲಿನಿಂದ ಅವರ ತಲೆಯ ಮೇಲೆ ಹೊಡೆದು ಉಗುಳಿ ಮೊಣಕಾಲೂರಿ ಗೌರವಿಸುವಂತೆ ನಟಿಸಿದರು. ಸೃಷ್ಟಿಗೆ ಮೂಲವು, ರಕ್ಷಣೆಗೆ ಧಾಮವು, ಪರಿಶುದ್ಧ ದೇವನೇ ನಿನಗೆ ಈ ಶಿಕ್ಷೆಯು. ಪಾಪಿಗಳ ಹುಡುಕುತ್ತ ಕ್ಷಮೆ ನೀಡಿ ಕಾಯುವ ಪಾವನ ಮೂರ್ತಿಗೆ ಈ ಶಿಲುಬೆಯೇ. ಮುಳ್ಳಿನ ಕಿರೀಟ ಧರಿಸಿಕೊಂಡೆ, ಚಾಟಿಯ ಹೊಡೆತ ಸಹಿಸಿಕೊಂಡೆ, ನನ್ನ ಶಾಪವ ನೀವಹಿಸಿದೆ. ಪರಿಹಾಸ್ಯವು ಪ್ರಭು ಯೇಸುವನ್ನು ಮಾನಸಿಕವಾಗಿ ಕುಗ್ಗಿಸಲಿಲ್ಲ ಪ್ರಿಯರೇ, ಅಥವಾ ದೇವರ ಚಿತ್ತವನ್ನು ನೆರವೇರಿಸಲು ಪರಿಹಾಸ್ಯವು ಅಡಚಣೆಯಾಗಲಿಲ್ಲ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ ವಚನ 7ರಲ್ಲಿ ನಾವು ಓದುವಂತೆ, ಬಾಧೆಗಳಿಗೆ ಒಳಗಾದ, ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ. ಹೌದು, ಬಾಯಿ ತೆರೆಯದಿದ್ದ ಬಲಿಗೊಯ್ಯುವ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವನ ಮುಂದಿರುವ ಮೂಕ ಕುರಿಮರಿಯಂತೆ. 1 ಪೇತ್ರ 2ನೇ ಅಧ್ಯಾಯ 23ನೇ ವಚನ ಇಂತೆನ್ನುತ್ತದೆ, ಅವರು ಅವಮಾನಪಡಿಸಿದವರನ್ನು ಪ್ರತಿಯಾಗಿ ಅವಮಾನಪಡಿಸಲಿಲ್ಲ. ಅವರು ಯಾತನೆಯನ್ನು ಅನುಭವಿಸುವಾಗಲೂ ಯಾರಿಗೂ ಬೆದರಿಕೆ ಹಾಕಲಿಲ್ಲ. ಬದಲಿಗೆ ಸತ್ಯ ಸ್ವರೂಪರು, ನ್ಯಾಯಾಧಿಪತಿಯೂ ಆದ ದೇವರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡರು. ಇದುವೇ ದೇವರಲ್ಲಿ ವಿಶ್ವಾಸವಿಟ್ಟ ಯೇಸುವಿನ ಹಿಂಬಾಲಕರಾದ ನಾನು ಮತ್ತು ನೀವು ಯೇಸುವಿನಿಂದ ಕಲಿಯಬೇಕಾದದ್ದು. 1 ಪೇತ್ರ 2ನೇ ಅಧ್ಯಾಯ 18ನೇ ವಾಕ್ಯ ನಮಗೆ ಈ ರೀತಿ ಹೇಳುತ್ತದೆ, ನಿಮ್ಮ ಒಳ್ಳೆಯ ನಡತೆಯಿಂದ ಅರಿವಿಲ್ಲದೆ ಮಾತನಾಡುವ ಮೂಢ ಜನರ ಬಾಯನ್ನು ಮುಚ್ಚಿಸಬೇಕೆಂಬುದೇ ದೇವರ ಇಚ್ಛೆ. ನಮ್ಮ ಮಾತಿನಿಂದ ಅಲ್ಲ ಪ್ರಿಯರೇ, ನಮ್ಮ ಒಳ್ಳೆಯ ನಡೆಯತೆಯಿಂದ ಯೇಸುವಿನಂತೆ ನಾವು ನಮ್ಮ ಬಗ್ಗೆ ಪರಿಹಾಸ್ಯ ಮಾಡುವವರ ಬಾಯನ್ನು ಮುಚ್ಚಿಸಬೇಕೆಂಬುದೇ ದೇವರ ಇಚ್ಛೆಯಾಗಿದೆ. ಹಳೆ ಒಡಂಬಡಿಕೆಯ ಯೋಬನ ಗ್ರಂಥದಲ್ಲಿ ಯೋಬನ ಹೆಂಡತಿಯೇ ಆತನನ್ನು, ನಿನ್ನ ಸತ್ಯಸಂಧತೆಯನ್ನು ಇನ್ನೂ ಬಿಡಲಿಲ್ಲವೇ, ದೇವರನ್ನು ದೂಷಿಸಿ ಸಾಯಬಾರದೆ ಎಂದು ಹೀಗಳದಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಕುಟುಂಬ ಜೀವನ ನಡೆಸುವಾಗ ಅಥವಾ ದೇವರ ಸೇವೆಯಲ್ಲಿ ನಮ್ಮನ್ನೇ ಸಮರ್ಪಿಸಿ ಜೀವಿಸುವಾಗ ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಪರಿಹಾಸ್ಯಕ್ಕೆ ಗುರಿಯಾಗುತ್ತೇವೆ. ಈ ಸಂದರ್ಭಗಳಲ್ಲಿ ನಮ್ಮ ಪ್ರತಿಕ್ರಿಯೆ ನಮ್ಮ ರಕ್ಷಕ ಯೇಸುವಿನಂತಾದರೆ ದೇವರಿಗೆ ಮಹಿಮೆಯಾಗುವುದು ಖಂಡಿತ. ಕೊರಿಂಥದವರಿಗೆ ಬರೆದ 1ನೇ ಪತ್ರ 10ನೇ ಅಧ್ಯಾಯ 13ನೇ ವಾಕ್ಯ, ಮಾನವರಿಂದ ಜಯಿಸಲಾಗದ ಶೋಧನೆಗಳೇನೂ ನಿಮಗೆ ಬಂದಿಲ್ಲ. ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದೂ ಗುಡಿಪಡಿಸಲಾರರು. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಪ್ರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೆಲವೊಮ್ಮೆ ಇತರರಿಗೆ ಪರಿಹಾಸ್ಯ ಮಾಡಿರಬಹುದು. ಈ ನಮ್ಮ ದುರ್ನಡತೆಗಾಗಿ ಪಶ್ಚಾತ್ತಾಪ ಪಡೋಣ. ಶ್ರಮ ದಿನಗಳಲ್ಲಿ ನಾವು ಮಾಡಿದ ತ್ಯಾಗ, ಉಪವಾಸ, ಪ್ರಾರ್ಥನೆ ಎಲ್ಲವೂ ನಮ್ಮ ರಕ್ಷಕ ಯೇಸುವಿನಂತಾಗಲು ನಮಗೆ ಸಹಾಯವಾಗಲಿ ಎಂದು ಆಶಿಸುವಾಗ, ಮತ್ತಾಯರ ಶುಭ ಸಂದೇಶ 7ನೇ ಅಧ್ಯಾಯ 12ನೇ ವಾಕ್ಯ, ಅಂತೆಯೇ ಲೂಕರ ಶುಭ ಸಂದೇಶ 6ನೇ ಅಧ್ಯಾಯ 31ನೇ ವಾಕ್ಯ, ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಈ ಸುವರ್ಣ ಸೂತ್ರವನ್ನು ಪಾಲಿಸಿ ಜಯಶಾಲಿಗಳಾಗೋಣ. ಈ ಸುವರ್ಣ ಸೂತ್ರವನ್ನು ಈ ಶ್ರಮ ದಿನಗಳಲ್ಲಿ ಮನದಟ್ಟು ಮಾಡಿಕೊಳ್ಳೋಣ.
ಸಂತ ಪೌಲರು ಕೊಲೊಸ್ಸೆಯವರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ದೇವರ ವಾಕ್ಯ ಇಂತೆನ್ನುತ್ತದೆ: ನಿಮ್ಮ ಸಂಭಾಷಣೆ ಯಾವಾಗಲೂ ಹಿತಕರವಾಗಿದ್ದು ಇತರರನ್ನು ಆಕರ್ಷಿಸುವಂತಿರಲಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಹಿತಕರವಾಗಿದ್ದು ಇತರರನ್ನು ಆಕರ್ಷಿಸುವಂತಿರಲಿ. ಕೋಲ್ಕತ್ತಾದ ಮದರ್ ತೆರೇಸಾರವರು ಯಾವುದೇ ಪರಿಹಾಸ್ಯಕ್ಕೂ ವಿರೋಧಕ್ಕೂ ಅಂಜಲಿಲ್ಲ ಪ್ರಿಯರೇ. ಪ್ರೀತಿ ಮತ್ತು ಸೇವೆಯಿಂದ ಅದೆಷ್ಟೋ ಜನರಿಗೆ ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಾದರು. ಪರಿಹಾಸ್ಯ, ವಿರೋಧ ಅವರಿಗೆ ದೇವರ ಚಿತ್ತವನ್ನು ನೆರವೇರಿಸುವುದರಲ್ಲಿ ಅಡಚಣೆಯಾಗಲಿಲ್ಲ. ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಯೇಸುವನ್ನು ದೃಷ್ಟಿಸಿ ತಮ್ಮ ಒಳ್ಳೆಯ ಕೆಲಸವನ್ನು ಮುಂದುವರಿಸುತ್ತಾ ಹೋದರು. ಇದುವೇ ಈ ಆಧುನಿಕ ಯುಗದಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿರುವುದು. ಯೆಶಾಯ ಪ್ರವಾದಿಯ ಗ್ರಂಥ 52ನೇ ಅಧ್ಯಾಯ 14ನೇ ವಚನ: ಆತನ ಮುಖ ನರಮಾನವರ ಮುಖಕ್ಕಿಂತ, ಆತನ ರೂಪ ನರಪುತ್ರರ ರೂಪಕ್ಕಿಂತ ವಿಕಾರಗೊಂಡಿದೆ ನಿಜ, ಆದರೆ ಹಲವರು ನೋಡಿ ಆದರೂ ಚಕಿತ. ಈ ಘೋರ ಕ್ರೂರ ಸ್ಥಿತಿಯಲ್ಲಿ ನನಗಾಗಿ ನಿಮಗಾಗಿ ಬಾಧೆಪಟ್ಟ ಪ್ರಿಯ ಯೇಸುವನ್ನು, ಅವರ ಅಗಾಧ ಪ್ರೀತಿಯನ್ನು ಸ್ಮರಿಸೋಣ. ಮತ್ತಾಯರ ಶುಭ ಸಂದೇಶ 27ನೇ ಅಧ್ಯಾಯ 26ನೇ ವಚನ: ಬಳಿಕ ಪಿಲಾತನು ಜನರ ಇಷ್ಟದಂತೆಯೇ ಬರಬ್ಬನನ್ನು ಬಿಟ್ಟುಕೊಟ್ಟನು. ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸಲು ಒಪ್ಪಿಸಿಬಿಟ್ಟನು. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 25ನೇ ವಚನ: ಜನರು ಕೇಳಿಕೊಂಡ ಪ್ರಕಾರ ಕೊಲೆ ಕಲಹಗಳ ನಿಮಿತ್ತ ಸೆರೆಯಲ್ಲಿದ್ದ ಬರಬ್ಬನನ್ನು ಬಿಡುಗಡೆ ಮಾಡಿದನು. ಯೇಸುವನ್ನಾದರೂ ಅವರ ಇಚ್ಛಾನುಸಾರಕ್ಕೆ ಬಿಟ್ಟು ಬಿಟ್ಟನು. ಇದೆಲ್ಲವೂ ಯೆಶಾಯ ಪ್ರವಾದಿಯು ಪ್ರಭು ಯೇಸುವಿನ ಬಗ್ಗೆ ಅಧ್ಯಾಯ 56ರಿಂದ ಪ್ರವಾದಿಸಿದಂತೆ ನಡೆಯಿತು. ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ, ಗಡ್ಡ ಒಡ್ಡಿದೆನು ಅದನ್ನು ಕೀಳುವವರಿಗೆ, ಮುಖ ಮರೆ ಮಾಡಲಿಲ್ಲ ಉಗುಳು ಬುಗುಳಿಗೆ. ಅಧ್ಯಾಯ 53 5ನೇ ವಾಕ್ಯ: ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ. ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ನನ್ನ ಪಾಪಗಳಿಗಾಗಿ ಭಾರವಾದ ಶಿಲುಬೆ ಹೊತ್ತೆ, ನನ್ನ ದ್ರೋಹಗಳಿಗಾಗಿ ಕಲ್ಲು ಮುಳ್ಳಲಿ ನೀ ನಡೆದೆ. ಅಪಹಾಸ್ಯವ ನೀ ಸಹಿಸಿದೆ, ಅಪರಾಧಿಯ ಸ್ಥಾನ ವಹಿಸಿದೆ. ನನ್ನ ಪಾಪ ಶಾಪ ಎಲ್ಲ ತಾಪ ಹೊತ್ತು ನೀನಂದು ಗೋಳಾಡಿದೆ. ಆದುದರಿಂದ ಪ್ರಿಯ ಜನರೇ, ಯೇಸು ಸಹಿಸಿದ ಕೊರಡೆ ಪೆಟ್ಟುಗಳನ್ನು ಧ್ಯಾನಿಸುವಾಗ ಕ್ರಿಸ್ತ ಯಾತನೆ ನಮಗೆ ಸಂರಕ್ಷಣೆ ಎಂಬುದನ್ನು ಮನದಟ್ಟಿ ಮಾಡಿಕೊಳ್ಳೋಣ. ಕ್ರಿಸ್ತ ಯಾತನೆ ನಮಗೆ ಸಂರಕ್ಷಣೆ ಎಂದು ಮನದಟ್ಟಿ ಮಾಡಿಕೊಳ್ಳೋಣ. 1 ಪೇತ್ರ 2:24 ನುಡಿಯುವಂತೆ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಆದುದರಿಂದ ಪ್ರಿಯರೇ, ನಾನು ಮತ್ತು ನೀವು ಮಾನವರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳಲು ಯತ್ನಿಸುವ ಪಿಲಾತನಂತಾಗದೆ, ಸಂತ ಪೌಲರು ಕೊರಿಂಥಿಯದವರಿಗೆ ಬರೆದ 2ನೇ ಪತ್ರ 6ನೇ ಅಧ್ಯಾಯದಲ್ಲಿ 3ರಿಂದ ಹೇಳುವಂತೆ, ಎಲ್ಲ ವಿಷಯಗಳಲ್ಲೂ ದೇವರ ದಾಸರೆಂದು ತೋರಿಸಿಕೊಳ್ಳಲು, ಕಷ್ಟ ಸಂಕಟಗಳಲ್ಲೂ ದುಃಖ ದುರಿತಗಳಲ್ಲೂ ತಾಳ್ಮೆಯಿಂದ ವರ್ತಿಸಲು, ಏಟು ಪೆಟ್ಟುಗಳನ್ನು ಸ್ವೀಕರಿಸಲು,
ಸೆರೆಮನೆ ವಾಸ ಅನುಭವಿಸಲು ಸಿದ್ಧರಿರುವ ನಿಷ್ಠಾವಂತ ಸೈನಿಕರಾಗಿ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಲಭಿಸುವ ಅನುಗ್ರಹದಲ್ಲಿ ದೃಢವಾಗಿರೋಣ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಲಭಿಸುವ ಅನುಗ್ರಹ ನಮಗೆ ಪ್ರಭು ನೀಡಲು ಆಶಿಸುತ್ತಾರೆ ಪ್ರಿಯರೇ. ಆದ್ದರಿಂದ ಪೇತ್ರರ ಮೊದಲನೆಯ ಪತ್ರ 4ನೇ ಅಧ್ಯಾಯ 14ನೇ ವಚನ ನಮಗೆ ಮಗುದೊಮ್ಮೆ ಕರೆ ನೀಡುತ್ತದೆ. ಕ್ರಿಸ್ತ ಯೇಸುವಿನ ನಾಮದ ನಿಮಿತ್ತ ನಿಂದೆ ಅವಮಾನಗಳಿಗೆ ಗುರಿಯಾದರೆ ನೀವು ಧನ್ಯರು. ಕ್ರಿಸ್ತ ಯೇಸುವಿನ ನಾಮದ ನಿಮಿತ್ತ ನಿಂದೆ ಅವಮಾನಗಳಿಗೆ ಗುರಿಯಾದರೆ ನೀವು ಧನ್ಯರು. ಮಹಿಮಾನ್ವಿತ ದೇವರ ಆತ್ಮವು ನಿಮ್ಮಲ್ಲಿ ನೆಲೆಸಿರುವುದು. ಅದೇ ರೀತಿ ಇಬ್ರಿಯ 12ನೇ ಅಧ್ಯಾಯ 3ರಲ್ಲಿ ದೇವರ ವಾಕ್ಯ ಹೇಳುವಂತೆ, ಪಾಪಿಗಳಿಂದ ತಮಗುಂಟಾದ ಕಠಿಣ ವಿರೋಧವನ್ನು ಯೇಸು ಸ್ವಾಮಿ ಹೇಗೆ ಸಹಿಸಿಕೊಂಡರೆಂಬುದನ್ನು ಮನಸ್ಸಿನಲ್ಲಿಡಿ. ಆಗ ನೀವು ಬೇಸತ್ತು ಎದೆಗುಂದಲಾರಿರಿ. ಕ್ರೈಸ್ತರಾದ ನಾವು ಸಹಿಷ್ಣುತೆಯನ್ನು ಹೊಂದಿಕೊಂಡು ಪ್ರಭುವಿಗೆ ಮಹಿಮೆಯನ್ನು ಕೊಡುತ್ತಾ ಜೀವಿಸಬೇಕೆಂಬುದೇ ದೇವರು ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡ ಉದ್ದೇಶ. ನನಗೂ ನಿಮಗೂ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದಲ್ಲ ಪ್ರಿಯರೇ, ಆದರೆ ಲೋಕವನ್ನು ಜಯಿಸಿದ ಯೇಸು ಲೋಕಾಂತ್ಯದವರೆಗೂ ಸದಾ ನಮ್ಮೊಡನೆ ಇರುವರು ಎಂದು ಸಮಾಧಾನದಿಂದ, ಸಂತೋಷದಿಂದ, ನಿರೀಕ್ಷೆಯಿಂದ ಜೀವಿಸೋಣ. ಪ್ರಾರ್ಥಿಸೋಣ. ಅಪ್ಪ ತಂದೆಯೇ, ಶ್ರಮಾದಿನದ ಇವತ್ತಿನ ಧ್ಯಾನದಲ್ಲಿ ನೀವು ಮಾತನಾಡಿದ ಪ್ರತಿಯೊಂದು ನುಡಿಗಾಗಿ ಸ್ತೋತ್ರ. ಪರಿಹಾಸ್ಯವನ್ನು, ಕೊರಡೆ ಪೆಟ್ಟುಗಳನ್ನು ಸಹಿಸಿ ನಮ್ಮನ್ನು ಪಾಪದಿಂದ, ರೋಗದಿಂದ ವಿಮೋಚನೆಗೊಳಿಸಿದ ಪ್ರಭು ಯೇಸುವೆ, ನಿಮಗೆ ಮಹಿಮೆಯಾಗಲಿ. ಪವಿತ್ರಾತ್ಮರೇ, ನಮ್ಮಲ್ಲಿ ನಂಬಿಕೆ ನಿರೀಕ್ಷೆಯನ್ನು ದೃಢಪಡಿಸಿದ್ದಕ್ಕಾಗಿ ವಂದನೆ. ಪ್ರಭುವೆ, ನೀವು ಸಹಿಸಿದ ಕೊರಡೆಪೆಟ್ಟಿನ ಗಾಯಗಳಿಂದ ನಾನು ಗುಣವಾಗಿದ್ದೇನೆ ಎಂದು ಎಲ್ಲ ರೋಗಿಯು ದೃಢ ನಂಬಿಕೆಯಿಂದ ನುಡಿಯುವಂತಾಗಲಿ. ಪರಿಹಾಸ್ಯವನ್ನು ಸಹಿಸಿದ ಯೇಸುವೆ, ಜೀವನದಲ್ಲಿ ನಿರಾಶೆಗೊಂಡಿರುವ, ಜುಗುಪ್ಸೆಗೊಂಡಿರುವ ಪ್ರತಿಯೊಬ್ಬರ ಮೇಲೂ ನಿಮ್ಮ ದಿವ್ಯ ಕರುಣೆಯು ಇಳಿದು ಬಂದು ಅವರೆಲ್ಲರೂ ಹೊಸ ಬಲವನ್ನು, ಹೊಸ ಚೈತನ್ಯವನ್ನು ಪಡೆದವರಾಗಿ ಜೀವಿಸಲೆಂದು ಯೇಸುವೆ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.